ತುಮಕೂರಿನಲ್ಲಿ ಇದೇ ತಿಂಗಳ 22ರಿಂದ ಅಕ್ಟೋಬರ್ 2ರವರೆಗೆ ನಡೆಯಲಿರುವ ತುಮಕೂರು ದಸರಾ ಮಹೋತ್ಸವ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಸರಾ ಲಾಂಛನ ಬಿಡುಗಡೆ ಮಾಡಿದರು. ತುಮಕೂರಿನ ನಗರ ಗ್ರಂಥಾಲಯ ಆಡಿಟೋರಿಯಂನಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಸರಳ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ದಸರಾ ಲಾಂಛನ ಬಿಡುಗಡೆ ಮಾಡಿ, ಮೈಸೂರು ದಸರಾ ಸಮಿತಿಯಲ್ಲಿ ಲಾಂಛನ ಶಾಶ್ವತವಾಗಿ ಇರುವಂತೆ ತುಮಕೂರು ದಸರಾದಲ್ಲೂ ಲಾಂಛನವನ್ನ ಶಾಶ್ವತ ಇರುವಂತೆ ಮಾಡಲಾಗಿದೆ ಎಂದು ಹೇಳಿದರು. ತುಮಕೂರು ಜಿಲ್ಲೆಯು ಕಲೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ ಎಂದು ಪರಮೇಶ್ವರ್ ತಿಳಿಸಿದರು. ಕಳೆದ ವರ್ಷ ಇದೇ ಲಾಂಛನವನ್ನ ನಾವು ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥ ದಸರಾ ಅನೇಕ ಸವಾಲುಗಳನ್ನು ನಮ್ಮ ಮುಂದೆ ಇಟ್ಟಿತ್ತು. ಆ ಸಂದರ್ಭದಲ್ಲಿ ಒಂದು ಲಾಂಛನ ಯಾವ ರೀತಿ ಇರಬೇಕು, ಆ ಲಾಂಛನ ಶಾಶ್ವತವಾಗಿ ಇರಬೇಕು, ಹಾಗೆ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಅನೇಕ ಚರ್ಚೆಗಳ ನಂತರ ಈ ತುಮಕೂರು ದಸರಾ ಲಾಂಛನವನ್ನು ಬಿಡುಗಡೆ ಮಾಡಿದ್ದೆವು. ನಾವು ಈ ಬಾರಿ ಮತ್ತೆ ಬೇರೆ ಬೇರೆ ಲಾಂಛನಗಳನ್ನ ತಯಾರು ಮಾಡಿ ನಮ್ಮ ಮುಂದೆ ತಂದಿದ್ವಿ. ಆಗ ನಾನು ಸಲಹೆಯನ್ನ ಕೊಟ್ಟದ್ದು, ಕಳೆದ ಬಾರಿ ಮಾಡಿದ್ದು ಲಾಂಛನನೇ ಚೆನ್ನಾಗಿದೆ, ಇದನ್ನ ನಾವು ಶಾಶ್ವತವಾಗಿ ತುಮಕೂರು ದಸರಾ ಲಾಂಛನ ಅಂತ ಹೇಳಿ ಇದನ್ನೇ ಬಿಡುಗಡೆ ಮಾಡೋಣ ಮತ್ತು ಇದನ್ನ ಶಾಶ್ವತವಾಗಿ ಇಡೋಣ. ಮೈಸೂರಿನಲ್ಲಿ ಯಾವ ರೀತಿ ಹಿಂದೆ ಮಹಾರಾಜರ ಕಾಲದಿಂದ ಬಂದಂತ ಆ ಲಾಂಛನ ಇದೆ, ಅದೇ ರೀತಿ ತುಮಕೂರು ಲಾಂಛನ ಕೂಡ ಶಾಶ್ವತವಾಗಿರ್ಲಿ ಹಾಗೆ ಅಂತೇಳಿ ಇದನ್ನ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇವೆ. ಶಾಸಕರುಗಳಾದ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ, ರಂಗನಾಥ್, ಷಡಕ್ಷರಿ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು.